ದಾವಣಗೆರೆ ಕ್ಷೇತ್ರಕ್ಕೆ ಬರೋದಾದರೆ ಅಲ್ಲಿ ಸಿದ್ದೇಶ್ವರ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಅವರ ಕೊಟ್ಟ ತಕ್ಷಣ ಅಲ್ಲಿ ಒಂದಷ್ಟು ಗೊಂದಲಗಳು ಆಯಿತು. ಸಿದ್ದೇಶ್ವರ ಅವರ ಹೆಂಡತಿ ಯಾವತ್ತಾದರೂ BJP ಬಾವುಟವನ್ನು ಹಿಡ್ಕೊಂಡಿದ್ದಾರಾ? ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು? ನಮಗೆ ಕೊಡ್ಬೋದಾಗಿತ್ತು ಅಂದ್ಬಿಟ್ಟು ರೇಣುಕಾಚಾರ್ಯವರು ಸ್ವಂತ ಪಕ್ಷದ ವಿರುದ್ಧವೇ ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಸೊ ನಾನು ಆಕಾಂಕ್ಷಿಯಾಗಿದೆ, ನನಗೆ ಕೊಡ್ಬೋದಿತ್ತು, ನನಗೆ ಯಾಕೆ ಕೊಡಲಿಲ್ಲ? ಸೊ ಇದು ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ನಮ್ಮ ಪಕ್ಷದಲ್ಲಿಲ್ಲ. ಕುಟುಂಬ ರಾಜಕಾರಣ ಇಲ್ಲದೇ ಇದ್ದರೂ ಕೂಡ ಇದು ಯಾಕೆ ಈ ಥರ ಆಗ್ತಾ ಇದೆ, ನಮ್ಗೆ ಎಲ್ಲಿ ಮೋಸ ಆಗ್ತಾ ಇದೆ, ನಮ್ಮ ಪಕ್ಷದಲ್ಲೇ ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ತಿಲ್ಲ ಯಾಕೆ ಅನ್ನೋ ಒಂದು ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಇದು ಒಂದು ದಾವಣಗೆರೆ ಕ್ಷೇತ್ರಕ್ಕಾದರೆ. ಇನ್ನು ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಈ ಬಾರಿ ಈಶ್ವರಪ್ಪನವರೇ ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇಲ್ಲ ಮಗನಾದರೂ ನಿಲ್ಲಿಸ್ತೀನಿ ಅಂತೇಳಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇವತ್ತು ಅವರು ಹೇಳ್ತಿರ್ತಕ್ಕಂಥ ಇವತ್ತು ಅವರು ಒಂದು ನಿರ್ಧಾರವನ್ನು ಸಭೆ ಕರಿತೀನಿ, ನನ್ನ ಬೆಂಬಲಿಗರು, ನನ್ನ ಕುಲದವರೊಂದಿಗೆ, ನನ್ನ ಯಾರೆಲ್ಲ ರಾಜ್ಯದಲ್ಲಿ ಬೆಂಬಲಿಸ ಅವರೆಲ್ಲರೂ ಕೂಡ ಸಭೆ ಕರೆದು ಅದ ನಂತರ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀನಿ. ನಾನು ಖಂಡಿತವಾಗಿಯೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ BS ರಾಘವೇಂದ್ರ ಅವರ ವಿರುದ್ಧ ನಾನಾಗಲಿ ನನ್ನ ಮಗನಾಗಲಿ ನಿಲ್ಲಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಇದೆಲ್ಲ ಯಾಕಂದರೆ ಹಾವೇರಿಗೆ ಪ್ರಬಲ ಆಕಾಂಕ್ಷಿ ಆಗಿದ್ದರು. ಏನು ಈಶ್ವರಪ್ಪ ಆಗಿರ್ಬೋದು, ಇಲ್ಲಾಂದರೆ ಈಶ್ವರಪ್ಪನ ಮಗನಿಗಾಗಿ ಇಬ್ಬರಲ್ಲಿ ಯಾರಿಗೋ ಒಬ್ರಿಗೂ ಟಿಕೆಟ್ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಅವರು ಪ್ರಬಲ ಆಕಾಂಕ್ಷಿ ಆಗಿದ್ದರು. ಆದರೆ ಅದು ಹಾವೇರಿಯಲ್ಲಿ ಇದ್ದಂಥ MLAಗಳು ಕೂಡ ಇವರು ಸಪೋರ್ಟ್ ಮಾಡಿ ಆವಾಗ ಗೆಲ್ಸ್ಕೊಂಬಂದಿದೆ ಅಂತ ಒಂದು ಮಾತನ್ನು ಹೇಳ್ತಿದ್ದಾರೆ. ಅಂದರೆ ನಾನು ಗೆಲ್ಸ್ಕೊಂಬಂದಿದ್ದೆ, ಆದರೆ ಈಗ ನನಗೆ ಟಿಕೆಟ್ ಇಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವ್ರನ್ನ ನಿಲ್ಲಿಸಿದ್ದಾರೆ. ಬಸವರಾಜ ಬೊಮ್ಮಾಯಿನ ನಿಲ್ಲಿಸಿ ಈಗ ಇವರಿಗೆ ಕೊಟ್ಟಿಲ್ಲ. ಯಾಕಂದರೆ ಅಲ್ಲಿ ಲಿಂಗಾಯತ ಮತಗಳು ತುಂಬ ಇದ್ದಾವೆ. ಸೊ ಹಾಗಾಗಿ ಅಲ್ಲಿ ಗೆಲುವನ್ನು ನಿರೀಕ್ಷೆ ಮಾಡ್ತಿದ್ದಾರೆ BJP ಕಡೆಯಿಂದ. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಸ್ವಲ್ಪ ಏರುಪೇರಾದರೂ ಕೂಡ BJPಗೆ ಹೊಡೆತ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಬೊಮ್ಮಾಯಿ ಅವ್ರಿಗೇ ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಈಶ್ವರಪ್ಪನ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಅವರು ಬಂಡಾಯ ಎದ್ದು ಅವರ ಪಕ್ಷದ ವಿರುದ್ಧವೇ ಏನು ಯಡಿಯೂರಪ್ಪನವರ ಮಗನ ವಿರುದ್ಧವೇ ಅವರು ನಿಲ್ತಾರ, ಅದು ಕೂಡ ಕಾದು ನೋಡಬೇಕಾಗತ್ತೆ. ಸೊ ಇದು ಒಂದು ವಿಚಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.